May I have your attention, please? ಮೊದಲನೇದಾಗಿ ಬೇಕಿಂಗ್ ತಂತ್ರಜ್ಞಾನ ಮೌಲ್ಯವರ್ಧನ ಸಂಸ್ಥೆ, ಇದು ಕೃಷಿ ವಿಶ್ವವಿದ್ಯಾಲಯ ಕೆಳಗಡೆ ಕೆಲಸ ಮಾಡ್ತೀವಿ. ಏನಪ್ಪ ನಮ್ಮದು ಮೇಲೆ ಮುಖ್ಯ ಉದ್ದೇಶ ಏನಂದರೆ ಬೇಕರಿ ಪದಾರ್ಥಗಳನ್ನು ಹೇಗೆ ಮಾಡೋದು ಅಂತ. ಈಗ ಬೇಕರಿಯಲ್ಲಿ ಎಲ್ಲ ತೊಗೊಂಡು ತಿಂತೀರಾ ಅಲ್ವಾ, ಕೇಕು, ಬಿಸ್ಕೆಟು, ಕುಕ್ಕೀಸು ಎಲ್ಲ. ಬಟ್ ಅದನ್ನೇ ನಾವೇ ಮನೆಯಲ್ಲಿ ತೊಗೊಂಡು ನಾವೇ ಮಾಡಿಕೊಂಡು ಮತ್ತು ಅವಾಗ ನಮ್ಗೆ ಯಾವಾಗ ಬೇಕು ಅವಾಗ ಮಾಡಿಕೊಂಡು ತಿನ್ನೋಂಥದ್ದನ್ನು ನಮ್ಮ ಮನೆಯಲ್ಲೇ ಹೇಗೆ ಮಾಡ್ಬೋದು ಅನ್ನೋದನ್ನು ನಿಮಗೆ ಒಂದು 3 ಪದಾರ್ಥಗಳನ್ನು ನಿಮಗೆ ಮಾಡೋದನ್ನು ತೋರಿಸ್ತೀವಿ. ಕುಕ್ಕೀಸು ಆಲ್ರೆಡಿ ತೆಂಗಿನ ಕುಕ್ಕೀಸ್ ಅಂತಂದರೆ ತೆಂಗಿನಕಾಯಿ ಮತ್ತು ಮೈದಾ ಬದಲು ನಿಮಗೆ ಮೈದಾ ಎಷ್ಟೊಂದು ಜನಕ್ಕೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನಿಸ್ಬೋದು. ಸೊ ಮೈದಾ ಬದಲು ನೀವು ಸಿರಿಧಾನ್ಯ ಕೇಳಿದ್ದೀರಾ, ಸಿರಿಧಾನ್ಯನ ಹಿಟ್ಟನ್ನು ಹಾಕೋಬೋದು, ಇಲ್ಲ ರಾಗಿ ಹಿಟ್ಟು ಮನೇಲಿ ಉಪಯೋಗಿಸ್ತೀರಲ್ಲ, ಸೊ ರಾಗಿ ಹಿಟ್ಟನ್ನು ಹಾಕೊಂಡು ಮಾಡ್ಬೋದು. ಅದ್ರ ಜೊತೆಗೆ ವನಸ್ಪತಿ ಅಂತ ಇದೆ. ವನಸ್ಪತಿ ಅಂದರೆ ಏನಪ್ಪ ಅಂದರೆ ಡಾಲ್ಡಾ ಕೇಳಿದ್ದೀರಲ್ವಾ, ಸೊ ಡಾಲ್ಡಾ, ಬಟ್ ಅದು ಬೇಕರಿ ಬೆಣ್ಣೆ ಅಂತ ಬರುತ್ತೆ. ಬೇಕರಿ ಬೆಣ್ಣೆ ಸಿಗುತ್ತೆ, ಇಲ್ಲ ಅಂತಂದರೆ ನೀವು ಮಾಮೂಲಿ ಬೆಣ್ಣೆನ ಉಪಯೋಗಿಸ್ಕೊಂಡು ಮಾಡ್ಬೋದು. ಮತ್ತು ಅದರಲ್ಲಿ ಮಾಮೂಲಿ ಸಕ್ಕರೆ ನಾವು ಮನೆಯಲ್ಲಿ ಉಪಯೋಗಿಸ್ತೀವಲ್ಲ, ಆ ಸಕ್ಕರೆನ ಪುಡಿ ಮಾಡಿ ಉಪಯೋಗಿಸ್ಬೋದು. ಮತ್ತು ವೆನಿಲಾ ಪರಿಮಳ ಅಂದರೆ ಇದು ಏಲಕ್ಕಿ ಪುಡಿನ ಅದು ಇವಾಗ ಲಿಕ್ವಿಡ್ ರೂಪದಲ್ಲಿ ಸಿಗುತ್ತೆ. ಅದನ್ನು ಉಪಯೋಗಿಸಿ ಎಲ್ಲನೂ ಉಂಡೆ ಕಟ್ಟಿ ಅವರು ಟೈಮ್ ಆಗುತ್ತೆ ಅಂತೇಳಿ ಆಗಲೇ ಮಾಡಿ ಬೇಯಕ್ಕೆ ಇಟ್ಟಿದ್ದಾರೆ. ಆಯಿತಾ, ತೋರಿಸ್ತಾರೆ ನಿಮ್ಗೆ ಅದನ್ನು. ಅಷ್ಟು ಪದಾರ್ಥಗಳನ್ನು ಅಲ್ಲಿ ಎಷ್ಟು ಪ್ರಮಾಣ ಇದೆ ಅಷ್ಟೇ ಹಾಕ್ಕೋಬೇಕು. ಆಯಿತಾ, ನಿಮಗೆ ಮೈದಾ 100 ಇದ್ದರೆ 100 ಹಾಕಬೇಕು, ತೆಂಗಿನಕಾಯಿ 50 ಇದ್ದರೆ 50 ಹಾಕಬೇಕು. ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಎಲ್ಲ ಒಣಗಿರೋಂಥ ತೆಂಗಿನಕಾಯಿ ಪುಡಿ, ಇಷ್ಟನ್ನು ಎಲ್ಲ ಜೊತೆಗೆ ಸೇರಿಸಿ ಮಿಶ್ರಣ ಮಾಡಿ ಅದನ್ನು ಉಂಡೆ ಕಟ್ಟು ಬೇಯಿಸೋದು. ಆಯಿತಾ, ಅದನ್ನು ಓವನ್ ಅದರಲ್ಲಿ ಬೇಯಿಸ್ತೀವಿ. ಗ್ಯಾಸ್ ಸ್ಟವ್ ಮೇಲೆ ಬೇಯಿಸೋಕೆ ಆಗಲ್ಲ. ಯಾಕೆ ಗ್ಯಾಸ್ ಸ್ಟವ್ ಮೇಲೆ ಬೇಯಿಸೋಕೆ ಆಗಲ್ಲ ಅಂದರೆ, ಗ್ಯಾಸ್ ಸ್ಟವ್ ಮೇಲೆ ನಮಗೆ ಟೆಂಪ್ರೇಚರ್ ಅಂದರೆ ನಾವು ಜಾಸ್ತಿ ಇದು ಉಷ್ಣಾಂಶ ಬಂದು 100 ಡಿಗ್ರಿ ಅಷ್ಟೇ ನಮಗೆ ಸಿಗೋದು. ಬಟ್ ಆದರೆ ನಾವು ಬೇಕರಿ ಪದಾರ್ಥಗಳನ್ನು 160, 180, 200 ಡಿಗ್ರಿಯಲ್ಲಿ ಬೇಯಿಸಬೇಕು. ಅದಕ್ಕೋಸ್ಕರ ಗ್ಯಾಸ್ ಸ್ಟವ್ ಮೇಲೆ ಆಗಲ್ಲ, ಓವನ್ ಅಂತ ಸಿಗುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಅದು ಓವನ್ನು, ಅದರಲ್ಲಿ ಬೇಯಿಸ್ಬೋದು. ಅದನ್ನು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಪದಾರ್ಥ ಮಾಡ್ತಿದ್ದಾರೆ, ಇದು ಮಸಾಲಾ ಡೋನಟ್ ಅಂತ. ಮಸಾಲಾ ಡೋನಟ್ ನೋಡಿದ್ದೀರಾ? ಉದ್ದಿನ ವಡೆ ನೋಡಿದ್ದೀರಾ? ಸೊ ಉದ್ದಿನ ವಡೆ ಥರ ಇರುತ್ತೆ. ಅದು ಸ್ವೀಟ್ ಡೋನಟ್ ಸಾಮಾನ್ಯ ಎಲ್ಲ ಕಡೆ ಮಾಡ್ತಾರೆ, ಆದರೆ ಇದು ಮಸಾಲಾ ಡೋನಟ್ ಎಲ್ಲ ಕಡೆ ಮಾಡಲ್ಲ, ಸಿಗಲ್ಲ. ಸೊ ಮಸಾಲಾ ಡೋನಟ್ಗೆ ಏನೇನು ಹಾಕಬೇಕಂತಂದರೆ ಮೈದಾ, ವನಸ್ಪತಿ ಅಂದರೆ ಅದು ಬೇಕರಿ ಬೆಣ್ಣೆ, ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ನೀವು ಮಾಡುವಂಥ ಬೆಣ್ಣೆನಾದರೂ ಉಪಯೋಗಿಸ್ಕೋಬೋದು. ಈಸ್ಟ್ ಪುಡಿ ಅಂದರೆ ಅದು ಸ್ವಲ್ಪ ಹರಳಾಗಿ ಇರುತ್ತೆ, ಅದು ಸಿಗುತ್ತೆ ಈಸ್ಟ್ ಪುಡಿ ಎಲ್ಲ ಕಡೆ. ಈಗ ನಿಮಗೆ ಕಾರ್ನ್ ಫ್ಲೋರು, ಕಸ್ಟರ್ಡ್ ಪೌಡ್ರ್ ಎಲ್ಲ ಸಿಗುತ್ತಲ್ಲ, ಅಂಥ ಕಡೆ ಅದು ಸಿಗುತ್ತೆ. ಅದ್ರ ಜೊತೆಗೆ ಬೇಕಿಂಗ್ ಪುಡಿ ನೀವು ಮನೆಯಲ್ಲಿ ಇದನ್ನು ಉಪಯೋಗಿಸ್ತೀರಲ್ಲ, ಅಡುಗೆ ಸೋಡಾ, ಅದು ಸೇಮು. ಮತ್ತು ಹಾಲಿನ ಪುಡಿ ಈಗೆಲ್ಲರಿಗೂ ಹಾಲಿನ ಪುಡಿ ನೋಡಿದ್ದೀರಾ, ಮತ್ತೆ ಸಿಗುತ್ತೆ. ಈಗ ಅಂಗನವಾಡಿಗಳೆಲ್ಲ ಮಕ್ಳಿಗೋಸ್ಕರ ಹಾಲಿನ ಪುಡಿ ಕೊಡ್ತಾರಲ್ಲ, ಮಿಲ್ಕ್ ಪೌಡರ್ ಅದು. ಮತ್ತು ಸಕ್ಕರೆ ಪುಡಿ, ಉಪ್ಪು, ಮತ್ತು ಅದ್ರ ಜೊತೆಗೆ ಮೊಟ್ಟೆ. ನಿಮಗೆ ಮೊಟ್ಟೆ ಬೇಡ ಅಂತಂದರೆ ಅದ್ರ ಬದಲು ಹಾಲಿನ ಪುಡಿನೇ ಹಾಕೋಬೋದು. ಮತ್ತು ಅದ್ರ ಜೊತೆಗೆ ನಿಮಗೆ ಹಸಿರು ಮಸಾಲ. ಏನಪ್ಪ ಹಸಿರು ಮಸಾಲ ಅಂತಂದರೆ ಕರಿಬೇವು, ಕೊತ್ತಂಬರಿ, ಪುದೀನ, ಈರುಳ್ಳಿ ಇಷ್ಟನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ಆಯಿತಾ, ಇಲ್ಲಿ ಕಾಣಿಸ್ತಿದ್ಯಾ ಅವ್ರು ಮಾಡ್ತಿರೋದು? ಕಾಣಿಸ್ತಿಲ್ಲ. ಅವ್ರೇನು ಮಾಡಿದ್ರು, ಮೈದಾ ಜೊತೆಗೆ ಹಸಿರು ಮಸಾಲ, ಉಪ್ಪು, ಬೇಕಿಂಗ್ ಪುಡಿ ಮತ್ತು ಮಿಲ್ಕ್ ಪೌಡರು ಎಲ್ಲನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಆ ಈಸ್ಟ್ ಪುಡಿ ಅಂತ ಏನಿದೆ ಅದನ್ನು ಕರಗಿಸ್ಕೊಂಡು ಅದರಲ್ಲಿ ಉಪ್ಪು ಮತ್ತು ಅದನ್ನು ಅದ್ರ ಜೊತೆಗೆ ಮಿಶ್ರಣ ಮಾಡ್ತಿದ್ದಾರೆ. ಅದನ್ನು ಚೆನ್ನಾಗಿ ನಾವು ಈ ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ಲ, ಆ ಥರ ಅದಕ್ಕೆ ಕಲಿಸ್ಬೋದು. ಅಂದರೆ ಅಷ್ಟೊಂದು ಅದನ್ನು ನಾದದೇನು ಬೇಕಾಗಿಲ್ಲ, ಬೇಗ ಎಲ್ಲ ಜೊತೆಗೆ ಹೊಂದ್ಕೋತಾರೆ. ಆಯಿತಾ, ಅದನ್ನು ಡೋನಟ್ ಅಂತ ಕರಿತೀವಿ. ಮತ್ತು ಅದಕ್ಕೆ ನೀರಿನ ಪ್ರಮಾಣ ಇರುತ್ತೆ, 60 ml ಇರುತ್ತೆ, ಅಷ್ಟೇ ನೀರು ಹಾಕೋಬೇಕು ನೀವು, ಅದಕ್ಕಿಂತ ಜಾಸ್ತಿ. ಮತ್ತು ಇದನ್ನು ಬೇಯಿಸೋದು ಮಾಮೂಲಿ ಎಣ್ಣೆಯಲ್ಲಿ ಕರಿಯೋದು. ಇದು ಓವನ್ ಏನು ಬೇಡ ಇದಕ್ಕೆ.
ನಿಮಗೆ ಈಸ್ಟ್ ಪುಡಿ ಸಿಕ್ಕಲಿಲ್ಲ ಅಂದರೆ ಬೇಕಿಂಗ್ ಸೋಡಾ ಏನಿದೆ ಅದನ್ನು ಹಾಕಿ ಮಾಡಿದ್ರು ಅಷ್ಟು ದಪ್ಪ ಉಬ್ಬದೇ ಇರ್ಬೋದು. ಬಟ್ ನಿಮಗೆ ಮಾಮೂಲಿ ಉದ್ದಿನ ವಡೆ ಥರ ಸಾಫ್ಟಾಗಿ ಬರುತ್ತೆ. ಮನೆಯಲ್ಲಿ ನೀವು ಕರ್ಕೊಂಡು ಮಾಡೋಂಥ ತಿನ್ನೋಂಥ ಪದಾರ್ಥ ಇದು ಮಸಾಲ ಡೋನಟ್ ಅಂತ. ಈಗ ಎಷ್ಟು ಬೇಕ್ರಿಗಳಿದಾವೆ ನಿಮ್ಮೂರಲ್ಲಿ? ಬೇಕ್ರಿ ಇದಾವ? ಬೇಕ್ರಿ ಇಲ್ವಾ? ಹೌದಾ, ಮತ್ತೆ ನೀವೆಲ್ಲ ಬೇಕ್ರಿ ಪದಾರ್ಥ ತಿನ್ನಲ್ವಾ? ಕ್ಯಾನ್ಸರ್ ಹತ್ರನಾ? ತುಂಬಾ ಹತ್ರನಾ? ಹಾಂ, ಒಂದು 4 ಕಿಲೋಮೀಟ್ರ್ ಇಲ್ಲಿ. ಸೊ 4 ಕಿಲೋಮೀಟ್ರ್ ಹೋಗಿ ತೊಗೊಂಬರ್ಬೇಕು ನೀವು. ಫೋನಲ್ಲಿ ಕಳಿಸ್ಬೇಕಂದ್ರೆ ಕಳಿಸ್ಬೋದು ಅಂದಿದ್ರೆ ಅದರಲ್ಲೇ ಕಳಿಸ್ಬಿಟ್ಟಿರೋರು. ಅದು ಕಳ್ಸೋಕ್ಕಾಗಲ್ಲ, ಅಷ್ಟೇ ದುಡ್ಡು ಅಷ್ಟೇ ಕಳಿಸ್ಬೋದು, ಇನ್ನೂ ಪದಾರ್ಥಗಳನ್ನ ಕಳ್ಸೋದು ಕಂಡಿಡ್ದಿಲ್ಲ. ಆಯಿತಾ? ಸೊ ಬೇಕ್ರಿ ಮತ್ತು ನಿಮ್ಮಲ್ಲೇ ನಿಮ್ಮದು ದೊಡ್ಡ ಊರಲ್ವಾ? ಮತ್ತು ಯಾಕೆ ಯಾರು ಬೇಕ್ರಿ ಓಪನ್ ಮಾಡ್ಬೇಕಂತ ಯಾರು ಯೋಚನೆ ಮಾಡಿಲ್ಲ? ಏನಿಲ್ಲ, ತಿಂತಾರೆ. ಈಗ ಇಲ್ಲ ಅಂದ್ರೆ ನೀವು ಅಲ್ಲಿಂದನಾರು ತರ್ಸ್ಕೊಂಡು ತಿಂತೀರ ತಾನೆ. ಅದ್ರ ಬದಲು ನೀವು ಇಲ್ಲೇ ಮಾಡಿದ್ರೆ ಬೇರೆ ಊರಿಗೆ ಲಾಭ ಕೊಡೋ ಬದಲು ನೀವೇ ಮಾಡಿ ನಿಮ್ಮ ಲಾಭ ನೀವೇ ತಗೋಬೋದಲ್ವಾ? ಹಂಗಾರೆ ಲಾಭ ಪಡೆಯೋದು ಬೇಡ ನಿಮ್ಗೆ, ಹಂಗಾದ್ರೆ ಬೇಡ. ಯಾಕೆ ತಿನ್ಬಾರ್ದ ಬೇಕ್ರಿ ಪದಾರ್ಥನ? ತಿನ್ಬೇಕಾ ತಿನ್ಬಾರ್ದ? ಒಳ್ಳೇದಲ್ವಾ? ನಿಮ್ಗೆಲ್ಲ ಏನ್ ಅನ್ಸುತ್ತೆ? ಬೇಕ್ರಿ ಪದಾರ್ಥ ಒಳ್ಳೇದ? ನಿಮ್ಮ ಮಕ್ಳುಗಳಿಗೆ ಕೊಡ್ತೀರಾ, ತಿನ್ಸ್ತೀರಾ? ಒಳ್ಳೇದಾ? ಯಾಕೆ ಅದಕ್ಕೆ ಮಾತ್ರ ಜೋರ್ ವಾಯ್ಸೇ ಬರ್ತಿಲ್ಲ? ಹಾ, ಒಳ್ಳೇದಲ್ವಾ? ಬೇಕ್ರಿ ಪದಾರ್ಥ ಒಳ್ಳೇದು. ನೀವು ಪ್ರಮಾಣ ಎಷ್ಟು ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಂತ ಬೇಕ್ರಿ ಪದಾರ್ಥ ಕೆಟ್ಟದ್ದೇನಲ್ಲ. ಬೇಕ್ರಿ ಪದಾರ್ಥದಲ್ಲಿ ಯಾಕೆ ಕೆಟ್ಟದಂತಾರೆ ಅಂದರೆ ಮೈದಾ ನಮಗೆ ಬೇಗ ಜೀರ್ಣ ಆಗಲ್ಲ. ಅದರಲ್ಲಿ ಗ್ಲೂಟನ್ ಅಂತ ಒಂದು ಅಂಶ ಇರುತ್ತೆ, ಅದು ಬೇಗ ಜೀರ್ಣ ಆಗಲ್ಲ. ಅದಕ್ಕೋಸ್ಕರ ಮೈದಾ ತಿನ್ನಬೇಡಿ ಅಂತ ಹೇಳ್ತೀವಿ. ಬಟ್ ಮೈದಾನ ನಾವು ಬೇಕಂದ್ರೆ 160-180 ಡಿಗ್ರಿಯಲ್ಲಿ ಬೇಯಿಸಿದಾಗ ಏನಾಗುತ್ತೆ, ಅದು ನಮಗೆ ಜೀರ್ಣ ಆಗಂತ ಇದಕ್ಕೆ ಅದು ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ಬೇಕ್ರಿ ಪದಾರ್ಥದಲ್ಲಿ ಅಂತ ಗ್ಲೂಟನ್ ಅಷ್ಟು ಇದಾಗಿ ಇರಲ್ಲ, ಅಂದರೆ ಬೇಗ ಜೀರ್ಣ ಆಗದೆ ಇರೋಂಥ ಇದರಲ್ಲಿ ಇರಲ್ಲ. ಜೀರ್ಣ ಆಗತ್ತೆ. ಏನಂದರೆ ನೀವು ಎಷ್ಟು ತಿನ್ನಬೇಕೋ ಅಷ್ಟು ತಿನ್ನಬೇಕು. ಈಗ 1 ಪೌಂಡ್ ಬ್ರೆಡ್ ತಿಂದರೆ ಏನಾಗುತ್ತೆ, ಅದು ಜೀರ್ಣ ಆಗಲ್ಲ. ಅದ್ರ ಬದಲು 2 ಬಿಸ್ಕೆಟು, 2 ಕೇಕು, 1 ಬ್ರೆಡ್ಡು ಹಿಂಗೆ ತಿಂದರೆ ಜೀರ್ಣ ಆಗುತ್ತೆ. ಅದೇನು ಕೆಟ್ಟದಲ್ಲ. ಮತ್ತು ಇನ್ನೊಂದು ವನಸ್ಪತಿ ಅಂತ. ವನಸ್ಪತಿ ಅಂದರೆ ನೀವೆಲ್ಲ ಡಾಲ್ಡಾ, ಅದು ಬೇಕ್ರಿ ಬೆಣ್ಣೆ ಅಂತ ಸಿಗುತ್ತೆ. ಅದನ್ನು ಅಷ್ಟು ಬೇಗ ನಮಗೆ ಅದು ಏನಂದರೆ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಕೆಲವ್ರಿಗೆ ಇದು. ಬಟ್ ಏನಂತಂದರೆ ಅದು ನಾವು ತುಂಬ ಪ್ರಮಾಣದಲ್ಲಿ ಉಪಯೋಗಿಸಲ್ಲ, ಸ್ವಲ್ಪನೇ ಉಪಯೋಗಿಸೋದು. ನಿಮಗೆ ಆ ವನಸ್ಪತಿ ಬೇಡ ಅಂತಂದರೆ ಮಾಮೂಲಿ ಬೆಣ್ಣೆ, ಮನೆಯಲ್ಲಿ ಮಾಡೋಂಥ ಬೆಣ್ಣೆನ ಹಾಕ್ಕೊಂಡು ಬೇಕ್ರಿ ಪದಾರ್ಥಗಳನ್ನು ಮಾಡ್ಬೋದು. ಆಯಿತಾ? ಇವೆರಡೇ ಬೇಕ್ರಿ ಪದಾರ್ಥ. ಮತ್ತು ಇನ್ನೊಂದು ಬೇಕ್ರಿಯಲ್ಲಿ ತಂದು ತಿನ್ನೋದ್ರಿಂದ ಏನಂದರೆ, ಬೇಕ್ರಿಯವರು ಇವತ್ತು ಮಾಡಿದ್ರೆ ಇವತ್ತೇ ಖರ್ಚಾಗ್ಬಿಡುತ್ತಾ? ಅವ್ರೇನಂದ್ರು ಒಂದು 3-4 ದಿನ ಇಡಲೇಬೇಕು. ಅವಾಗ ಏನು ಮಾಡ್ತಾರೆ, ಅವರು ಪ್ರಿಸರ್ವೇಟಿವ್ಸ್ ಅಂತ ಸಿಗುತ್ತೆ, ಅಂದರೆ ಕೆಮಿಕಲ್ಸ್, ಅದನ್ನು ತುಂಬ ದಿನ ಇಡುವಂಗೆ ಒಂದು ಕೆಮಿಕಲ್ಸ್ನ ಹಾಕ್ತಾರೆ. ಅದಕ್ಕೋಸ್ಕರ ಅದನ್ನು ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರನೂ ಬೇಕ್ರಿ ಪದಾರ್ಥಗಳನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದ್ರ ಬದಲು ನೀವೇ ಮನೆಯಲ್ಲಿ ಮಾಡಿಕೊಂಡು, ಇಲ್ಲ ಅಂತಂದರೆ ಅಲ್ಲಿ ಫ್ರೆಶ್ ಆಗಿ ಮಾಡಿದಾಗ ತಿಂದರೆ ಏನೂ ಆಗಲ್ಲ. ಅಷ್ಟು ದುಷ್ಪರಿಣಾಮಗಳು ನಮ್ಮ ಆರೋಗ್ಯದ ಮೇಲೆ ಬೇಕ್ರಿ ಪದಾರ್ಥಗಳಿಂದ ಆಗಲ್ಲ. ಮತ್ತು ಮೈದಾ ಬದಲು ನೀವು ಸಿರಿಧಾನ್ಯ ಕೇಳಿದಿರಲ್ಲ, ಇವಾಗೆಲ್ಲ ನವಣೆ, ಸಾಮೆ, ಆರ್ಕ, ಊದ್ಲು, ಈ ಹಿಟ್ಟನ್ನು ಕೂಡ ಉಪಯೋಗಿಸ್ಕೊಂಡು ಬೇಕ್ರಿ ಪದಾರ್ಥಗಳನ್ನು ಮಾಡ್ಬೋದು. ಮತ್ತು ರಾಗಿ ಹಿಟ್ಟು, ಮನೆಗಳಲ್ಲಿ ಈಗ ಮುದ್ದೆ ಮಾಡ್ತೀರಲ್ಲ, ರಾಗಿ ಬೆಳಿತೀರ, ಸೊ ಆ ರಾಗಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮೈದಾ ಬದಲು ರಾಗಿ ಹಿಟ್ಟಲ್ಲಿ ಕೂಡ ಅದನ್ನು ಮತ್ತು ಬೇರೆ ಅದ್ರ ಜೊತೆಗೆ ಬೇರೆ ಪದಾರ್ಥಗಳನ್ನು ಹಾಕ್ಕೊಂಡು ನಾವು ಮಾಡ್ಕೋಬೋದು.